ನಮಸ್ಕಾರ ಕರ್ನಾಟಕ. ಡ್ರೋನ್ ಪ್ರತಾಪ್ ಅವರು ಹೊಸಪೇಟೆಗೆ ಹೋಗಿದ್ರು. ಅಲ್ಲಿರೋ ಪುನೀತ್ ರಾಜ್ಕುಮಾರ್ ಪ್ರತಿಮೆಗೆ ಹಾರ ಹಾಕಿದ್ರು. ಜೊತೆಗೆ ಅವರ ದೀದಿ ಸಂಗೀತ ಅವರು ಇದ್ರು. ತುಂಬ ಖುಷಿ ಆಗುತ್ತೆ ಗುರು. ಆ ಫ್ಯಾನ್ಸ್ ಇದು ತುಂಬ ಖುಷಿ ಆಗುತ್ತೆ. ಯಾಕಂದ್ರೆ ಯಾವುದೋ ಮಟ್ಟದಲ್ಲಿದ್ರು, ತುಂಬ ಜನ ಕೆಟ್ಟದಾಗಿ ಮಾತಾಡಿದ್ರು, ತುಂಬ ಟ್ರೋಲ್ ಮಾಡಿದ್ರು, ತುಂಬ ಕಷ್ಟಪಟ್ಟಿದ್ರು. 3 ವರ್ಷ ಅಂತೂ ಕೇಳಲೇಬೇಡ, ಅಷ್ಟು ಟ್ರೋಲ್ ಮಾಡಿದ್ರು. ಅದೇ ಜನ ಯಾವುದೇ ಮೀಡಿಯಾ ಆಗಿರಲಿ, ಯಾರೇ ಆಗಿರಲಿ, ಅವನಿಗೆ ಸಪೋರ್ಟ್ ಮಾಡಿಲ್ಲ. ಬಿಗ್ ಬಾಸ್ ಹೌಸ್ಗೆ ಹೋದ ಮೇಲೆ ಅವನ ವ್ಯಕ್ತಿತ್ವ ಜನಕ್ಕೆ ಇಷ್ಟ ಆಗಿ ಕರ್ನಾಟಕ ಜನತೆನೇ ಡ್ರೋನ್ ಪ್ರತಾಪ್ ಅವ್ರಿಗೆ ಆಶೀರ್ವಾದ ಮಾಡಿದ್ರು. ಆ ಒಂದು ಕಳಂಕ ಕಿತ್ತೋಯ್ತು. ವಾಶ್ ಔಟ್ ಮಾಡಿಬಿಟ್ರು ಕರ್ನಾಟಕ ಜನತೆನೇ. ಅದು ಒಂದು ಖುಷಿ ಇದೆ. ಕೆಲವರು ಇದ್ದಾರೆ ಬಿಡಿ, ಒಂದು 4-5 ಜನ, ಅವ್ರಿಗೆ ಎಷ್ಟು ಉಗಿದ್ರು ಏನು ಮಾಡಿದ್ರು ಅಷ್ಟೇ. ಅವರು ಏನಂತಾರೆ, ಮಾತಾಡೋದು ಬಿಡಲ್ಲ. ಅವ್ರ ಪಾಡಿಗೆ ಅವ್ರು ಮಾತಾಡ್ಕೊಳ್ಳಿ, ನಮ್ಮ ಪಾಡಿಗೆ ನಾವು ಮೇಲೆ ಎಬ್ಬರಿಸ್ಕೊಂಡು ಹೋಗ್ತಾ ಇರೋಣ ಡ್ರೋನ್ ಪ್ರತಾಪ್ನ. ಮತ್ತು ಈ ಒಂದು ಕಳಂಕದಿಂದ ಅವರ ಅಪ್ಪ ಅಮ್ಮ ಫ್ಯಾಮಿಲಿ ಸಂಬಂಧಿಕರೆಲ್ಲ ಎಷ್ಟು ಕೆಟ್ಟದಾಗ ಮಾಡ್ತಿದ್ರು, ಎಲ್ಲರೂ ಗಪ್ ಚುಪ್ಪು ಸೈಲೆಂಟ್ ಆಗ್ಬಿಟ್ರು ಗುರು. ತುಂಬ ಖುಷಿ ಆಗುತ್ತೆ. ಯಾರೋ 4-5 ಜನ ತುಳಿತಾ ಇದ್ದಾರೆ. ಅವ್ರು ಏನೇ ಮಾಡಿದ್ರು ತುಳಿಯೋದು ಅವ್ರ ಕೆಲಸನೇ. ಅವ್ರು ಏನೇ ಮಾಡಿದ್ರು ಆ ಬುದ್ಧಿ ಬಿಡಲ್ಲ, ಏನು ಮಾಡೋಕ್ಕಾಗಲ್ಲ. ಅವ್ರ ಕೈಲಿ ಏನು ಕಿತ್ಕೊಳ್ಳೋಕ್ಕಾಗುತ್ತೋ ಕಿತ್ಕೊಳ್ಳಿ. ಮತ್ತೆ ಸ್ನೇಹಿತರೆ, ನಿಮ್ಮ ಪ್ರೀತಿ ವಿಶ್ವಾಸ ಡ್ರೋನ್ ಪ್ರತಾಪ್ ಮೇಲೆ ಹೀಗೆ ಇರಲಿ. ಅವರ ನೆಕ್ಸ್ಟ್ ಪ್ರಾಜೆಕ್ಟ್ಗಳಿಗೂ ಒಳ್ಳೆಯದಾಗಲಿ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಸ್ನೇಹಿತರೆ, ಹೊಸಪೇಟೆ ಜನತೆ ಆ ಪ್ರೀತಿ ವಿಶ್ವಾಸ ಕೊಟ್ಟಿದ್ದಾರೆ, ಅದಕ್ಕೂ ನಾವು ಚಿರನುಡಿಯಾಗಿರ್ತೀವಿ. ಅವರ ಮುಂದಿನ ಪ್ರಾಜೆಕ್ಟ್ ಎಲ್ಲ ಫುಲ್ ಸಕ್ಸಸ್ಫುಲ್ ಆಗಲಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.